ಇದ್ದೀವಿ. ಇಷ್ಟು ಇವತ್ತು ಇದ್ರ ಜೊತೆಗೆ ಒಂದೇ ಒಂದು ಮಾತು, ನವೆಂಬರ್ 1 ತಮಗೆ ಗೊತ್ತಿದೆ, ನಿಮ್ಮ ಸಹಕಾರ ಬೇಕಾದೆ. ಈಗ ಯಾಕಂದರೆ ಈ KPS ಇದೆಲ್ಲ ಏನಾಗ್ತದೆ, ಜನರಲ್ ಪಾರ್ಟಿಸಿಪೇಟ್ಸ್ ಬೇಕು. ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಶಾಲೆಗೆ ಸೇರಿಸ್ಬೇಕು ಮುಂದೆ. ಈಗ ಮುಂಚೆನೇ ನಾವು ಯಾವ ಶಾಲೆ ಅಂತಲೂ ಘೋಷಣೆ ಮಾಡೋದ್ರಿಂದ ಆ ಶಾಲೆಗಳಿಗೆ ಈಗಾಗಲೇ ಡಿಮ್ಯಾಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಇನ್ನೊಂದು ವಾರ ಅಲ್ಲ, ಇವತ್ತು ಇಲ್ಲ ನಾಳೆ ಒಳಗೆ ನಮ್ಮದು ಯಾವ ಶಾಲೆ ಅಂತ ಐಡೆಂಟಿಫೈ ಮಾಡಿಬಿಡ್ತೀವಿ. ಸೆಟ್ ಮಿಸ್ ಮೈನಿಂಗ್ ಅವ್ರದ್ದು ಮತ್ತು KKRDB ಅವ್ರದ್ದು ಬಂದುಬಿಟ್ರೆ ಆ ಶಾಲೆ ಹಿಂಗಾಗುತ್ತೆ ಅಂದ್ಬಿಟ್ಟು ಅಡ್ಮಿಷನ್ ಈಗಲೇ ಸ್ಟಾರ್ಟ್ ಮಾಡ್ತೀವಿ. ಸೊ ನವೆಂಬರ್ ತಿಂಗಳಲ್ಲಿ ವಿ ಆರ್ ಸ್ಟಾರ್ಟಿಂಗ್ ಅಡ್ಮಿಷನ್ ಡ್ರೈವ್. ನಾವೇನು ಮಾಡ್ತಾ ಇದ್ವಿ ಅಡ್ಮಿಷನ್ ಡ್ರೈವ್? KPS ಅಲ್ಲಲ್ಲ ಇಲ್ಲಿ 2 ಭಾಗ. KPS ಮಾಡಿದ ಮೇಲೆ ಅದು ಆಟೋಮೆಟಿಕ್ಕಾಗಿ ಡಿಮ್ಯಾಂಡ್ ಬಂದ್ಬಿಡುತ್ತೆ. ನಾವೇನು ಹೆವಿ ಚರ್ಚೆನೂ ಮಾಡೋದು ಬೇಡ, ಯಾಕೆಂದ್ರೆ MLAs ಇರ್ತಾರೆ ಅಲ್ಲಿ ಲೋಕಲಿ. ಬಟ್ ಇನ್ ಜನರಲ್ಲು ನಾವು ಯಾವಾಗ ತಗೋತೀವಿ ನಮ್ಮ ಶಾಲೆಗಳಿಗೆ, ಮ್ಯಾಗ್ನೆಟಿಕ್ ಸ್ಕೂಲ್ಸ್ ಆರ್ ಅಬೌಟ್ 15,000 11,000 9,000 ಫಸ್ಟ್ ಫೇಸ್ ಸರ್. ಆಮೇಲೆ 34,000 ಇದೆ ಸರ್. ಸೊ ಮ್ಯಾಗ್ನೆಟಿಕ್ ಸ್ಕೂಲ್ಸ್ ಅಂತ ಮಾಡಿದೀವಿ, ಹೂ ವಿಲ್ ಅಟ್ರಾಕ್ಟ್ ದಿ ಸ್ಮಾಲರ್ ಸ್ಕೂಲ್ಸ್. ಅದೆಲ್ಲದೂ ಕೂಡ ಹೇಳಿ ನಾವು ಈ ಅಡ್ಮಿಷನ್ ಬೇರೆ ಕಡೆಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ನಮ್ಮ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತೀವಿ. ಅದು ಬೇಡ, ಅಡ್ಮಿಷನ್ ಡ್ರೈವ್ನ ನವೆಂಬರ್ ತಿಂಗಳಲ್ಲೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ, ಈಗಲೇ ಹೇಳ್ಬಿಡ್ತೀವಿ ನಮ್ಮ ಶಾಲೆ ಈ ರೀತಿ ಆಗುತ್ತೆ, ಮುಂದಿನ ವರ್ಷಕ್ಕೆ ಹಿಂಗಿರುತ್ತೆ. ಸೊ ವಿ ವಾಂಟ್ ಟು ಸ್ಟಾರ್ಟ್ ಅಡ್ಮಿಷನ್ ಡ್ರೈವ್. ಬಿಕಾಸ್ ಇದಕ್ಕೆ ಎಜುಕೇಷನ್ ಕಮಿಟಿಯನ್ನು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕೆಲವರು MLAs ಎಲ್ಲ ಕಳಿಸಿಲ್ಲ ಇನ್ನು. ಅದನ್ನು ಕೂಡ ಮೋಸ್ಟ್ಲಿ ನವೆಂಬರ್ ಎಂಡ್ ಒಳಗೆ ಪೂರ್ಣ ಮಾಡಿದರೆ ಅಡ್ಮಿಷನ್ ಡ್ರೈವ್ ಅವ್ರನ್ನೂ ಕೂಡ ಕಾನ್ಫಿಡೆನ್ಸ್ ತಗೊಳ್ಳಿ. ಸೊ ಸರ್ಕಾರಿ ಶಾಲೆಗೆ ಊಟ ತಿಂಡಿ ಎಲ್ಲ ಕೊಡ್ತೀವಿ, ಒಳ್ಳೆ ಟೀಚರ್ಸ್ ಇದ್ದಾರೆ, ಇದೆಲ್ಲದೂ ಕೂಡ ಮಾಹಿತಿ ಕೊಡಬೇಕು, ಗೊತ್ತಾಗಬೇಕು. ಆ ಕಾನ್ಫಿಡೆನ್ಸ್ ಈಗ ನಮ್ಮ ಇಲಾಖೆಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದೆ. ಪ್ರಾಕ್ಟಿಕಾಲಿಟಿನೂ ಸುಮಾರಷ್ಟು ಕಡೆಗೆ ತಗೊಂಡು ಬಂದಿದ್ದೀವಿ ಇರೋ ವ್ಯವಸ್ಥೆಯಲ್ಲಿ. ಬಟ್ ನಾವು ಜಾಸ್ತಿ ಇನ್ನೂ ಕೊಡಬೇಕು ಅಂತ ಹೇಳಿದರೆ ಅದು ಎಲ್ಲರೂ ಸೇರಿ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಅಡ್ಮಿಷನ್ ಡ್ರೈವ್ನ ವಿ ವಾಂಟ್ ಟು ಸ್ಟಾರ್ಟ್ ಇನ್ ದ ಮಂತ್ ಆಫ್ ನವೆಂಬರ್. ಅದು ಡೇಟನ್ನು ನಾವು ಹೇಳ್ತೀವಿ. ಅದು ಮೊನ್ನೆ ಅಲ್ಲ, ನಾವು ಇದು KPS ಶಾಲೆಗಳಿರ್ಬೋದು, ಮ್ಯಾಗ್ನೆಟಿಕ್ ಶಾಲೆಗಳು, ಅದೆಲ್ಲದು ಲಿಸ್ಟ್ ಕೊಟ್ಟಾಗ ಈಗ ನಿಮ್ಮೂರಲ್ಲಿ ಈ ಶಾಲೆಗೆ ನೋಡು ಜಾಸ್ತಿ ದುಡ್ಡು ಬರ್ತಾ ಇದೆ, ನಾವೆಲ್ಲ ಸೇರಿ ಸುತ್ತಮುತ್ತ ಇರೋ ಚಿಕ್ಕ ಈ 5 ಮಕ್ಕಳಿದ್ದಾರೆ. ಎಷ್ಟೊಂದು ಸತಿ ನೀವು ಹೇಳಿದ್ರಿ ಸರ್, ಯಾಕೆ ಸರ್ ವಿಧಾನಸೌಧದಲ್ಲೂ ಅಷ್ಟೇ ದೊಡ್ಡ ಗಲಾಟೆ ಮಾಡಿದ್ರು ಎಲ್ಲರೂ, 5, 10, 15 ಮಕ್ಕಳಿರೋ ಶಾಲೆನೇ ಕ್ಲೋಸ್ ಮಾಡಿಬಿಡಿ, ಯಾಕೆ ರನ್ ಮಾಡ್ತೀರಾ? ಕ್ಲೋಸ್ ಮಾಡಿದ ತಕ್ಷಣ ಇನ್ನೊಂದು ಕಡೆಗೆ ಬರೀತಾರೆ ನನ್ನ ವಿರುದ್ಧ. ಸೊ ಅದು ಆಗಬಾರ್ದು. ನಾನು ಹೇಳಿದೆ 1 ಮಕ್ಕಳಿದ್ರು ಕೂಡ ನಾನು ಶಾಲೆನ ಇಡ್ತೀನಿ. ಬಟ್ ಇದನ್ನೆಲ್ಲ ಸೇರಿಸ್ತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿ ನಾವೆಲ್ಲ ಸೇರ್ ಮಾಡಬೇಕಾಗತ್ತೆ. ಇಲ್ಲ ಹೇಳ್ತೀನಿ, ರಿಕ್ರೂಟ್ಮೆಂಟ್ ಹೇಳ್ತೀನಿ, ಅದು ಡೋಂಟ್ ವರಿ, ಟೀಚರ್ಸು ಚೆನ್ನಾಗಿ ಕೊಡ್ತೀವಿ. ಏನು ಎಲ್ಲ ಟೀಚರ್ಸು, ನೀವು, ನಾವು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲಿ ಸ್ಕೂಲಿಗೆ ಬಾ ಅಂತನೋ ಯಾವುದೋ ಒಂದು ಮಾಡಿದ್ವಲ್ಲ 29ನೇ ತಾರೀಕಿನ ನಮ್ಮ ರಾಮಲಿಂಗಾರೆಡ್ಡಿ ಅವರ ಮಾಡಿದ್ವಿ. ಅದು ನಾಳೆ ಸ್ಕೂಲು ಅಂದರೆ ಇವತ್ತು ಮಾಡಬಾರ್ದು. ವಿ ಹ್ಯಾವ್ ಟು ಡೂ ಇಟ್ ಫಸ್ಟ್. ನಮ್ಮ ಮಕ್ಕಳಿಗೆ ಸ್ಕೂಲ್ ಕೇಳಿಸೋದಕ್ಕೆ ಅಡ್ಮಿಷನ್ಗೆ ಫಸ್ಟೇ 6 ತಿಂಗಳು ಮುಂಚೆ ಹೋಗಿ ಅಪ್ಲಿಕೇಶನ್ ತರ್ತೀವಿ. ಹೌದಾ? ಇದನ್ನು ಎಲ್ಲಿಂದ ಉದಾಹರಣೆ ಬಂತು ಅಂದರೆ, ಹಂಗೆ ನೋಡಿದರೆ ಡಿಮ್ಯಾಂಡ್ ಫಾರ್ KPS ಇನ್ ಹೊರಟ್ಟಿ ಅವ್ರದ್ದು ಒಂದು ಶಾಲೆ ಇದೆ ಆ ಏರಿಯಾದಲ್ಲಿ. ಅವ್ರು 100 ಮಕ್ಕಳಲ್ಲಿ, ನಮ್ಮ ಹತ್ರ ಇರೋದು ಕ್ಯಾಪ್ ಬರೀ 50 ಇಲ್ಲ 40. ಅವ್ರ ತಲೆನೇ ಕೆಡ್ಸ್ಕೊಂಡಿಲ್ಲ, ದೊಡ್ಡ ದೊಡ್ಡ ರೂಮು ಡಿಮ್ಯಾಂಡ್ ಇದೆ, ಮಕ್ಕಳನ್ನ ವಾಪಸ್ ಕಳ್ಸೋಕ್ಕಾಗ್ತಾ ಇಲ್ಲ. ಇದನ್ನೇ ಉದಾಹರಣೆ ತಗೊಂಡ್ರೆ ನಾವು ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡಿದರೆ ಒಂದು ಕಾನ್ಫಿಡೆನ್ಸ್